ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಪ್ನ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಆಲ್ರೆಡಿ ಬೆಳಗ್ಗೆ 7:30 ಆಗಿದೆ ಟೈಮು. ನಾನು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ತುಳಸಿ ಗಿಡಕ್ಕೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಬಿಸಿಲು ತುಂಬ ಬಂದುಬಿಟ್ಟಿದೆ ನೋಡಿ. ಇಲ್ಲೇ ಡಿಫ್ರೆನ್ಸ್ ನೋಡಿ, ಇಲ್ಲಿ ಸ್ವಲ್ಪ ನೆರಳಿಗೆ ನಿಂತಿದ್ದೀನಿ ನಾನು. ಈ ಕಡೆ ಫುಲ್ಲು ಬಿಸಿಲಿದೆ. ಬಿಸಿಲು ಬಿದ್ದಾಗ ನಮ್ಮ ಮನೇಲಿ ಫುಲ್ಲು ಫ್ರಂಟ್ ಸೈಡ್ ಡೋರ್ ಇರೋದ್ರಿಂದ ಮನೆ ಒಳಗಡೆನೇ ಬಂದುಬಿಡುತ್ತೆ ಬಿಸಿಲು. ತುಂಬಾ ಬಿಸಿಲು ಬಿದ್ದುಬಿಟ್ಟಿದೆ ಆಗಲೇ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇವಾಗ ನನ್ನ ಮಕ್ಕಳು ಇನ್ನೂ ಮಲಗಿದ್ದಾರೆ. ಅದೊಂದು ಎಪ್ಸಿಲ್ಲ ನಾನೇನೋ ಮಲಗಲಿ ಅಂತ. ನಾನು ಫ್ರೆಶ್ ಅಪ್ ಆಗಿದ್ದಾದಮೇಲೆ ಸ್ವಲ್ಪ ಪೂಜೆನ ಮಾಡಿಕೊಂಡು ನೀರಿಟ್ಟಿದ್ದೀನಿ ಬಿಸಿ ಆಗೋದಕ್ಕೆ ಅಂತ. ಅವ್ರಿಗೆ ಸ್ನಾನಕ್ಕಾಗುತ್ತೆ ಅಂತ ನೀರಿಟ್ಟಿದ್ದೀನಿ. ನೋಡ್ಬೋದು, ಕಿಚನ್ ಕಿಟಕಿಯಿಂದ ಕೂಡ ಫುಲ್ಲು ಬಿಸಿಲು ಬರುತ್ತೆ. ಬೆಳಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಬಿಸಿಲು ಜಾಸ್ತಿ ಬಂದರೆ ಒಂಥರ ಅಡುಗೆ ಮಾಡೋದಕ್ಕೆಲ್ಲ ಕಣ್ಣು ಕುಕ್ಕುತ್ತೆ. ಫ್ರಂಟ್ ಸೈಡಲ್ಲಿ ಬಿಸಿಲು ಬಂದಿರೋದ್ರಿಂದ ಇವಾಗ ಸ್ವಲ್ಪ ಫ್ರೆಶ್ ಆಗಿ ಟೀ ಮಾಡ್ಕೊಂಡ್ಬಿಡ್ತೀನಿ. ಬಿಸಿ ಬಿಸಿ ಟೀ ಮಾಡ್ಕೊಂಡಾದ್ಮೇಲೆ ಮುಂದಿನ ಕೆಲಸ ಎಲ್ಲ ಮಾಡ್ಕೊಳ್ಳೋದಾಗುತ್ತೆ. ಬನ್ನಿ ಒಂದು ಸತ ಮೇಲ್ಗಡೆ ಹೋಗ್ಬರೋಣ. ಮೇಲ್ಗಡೆಯಿಂದ ಹೇಗೆ ಕಾಣಿಸುತ್ತೆ, ಎಷ್ಟೊಂದು ಬಿಸಿಲು ಬಂದಿದೆ ಅನ್ನೋದನ್ನ ತೋರಿಸ್ತೀನಿ ನಾನು. ನಾವು ಎದ್ದ ಅನಿಸುತ್ತೆ, ನೋಡ್ಬೋದು. ಬಾ ನೋಡು, ಎದ್ದಿದ್ದಾನೆ ಅವನು. ಅವಳು ಎದ್ಲು ಅನಿಸುತ್ತೆ. ಅಂದರೆ ನಾನು ಹೇಳಿದ್ನಲ್ವ ಮೇಲ್ಗಡೆ ಹೋಗಿ ಬರ್ತೀನಿ ಅಂತ. ನಿದ್ದೆಲೇ ಎದ್ಬಿಟ್ಟಿದ್ದಾಳೆ ಅವಳು. ನೀನು ಬರ್ತೀಯಾ? ನೋಡಿ, ಅದಕ್ಕೆ ಸ್ವಲ್ಪ ಮೇಲ್ಗಡೆ ಕರ್ಕೊಂಡು ಹೋಗಿ ಬರ್ತೀನಿ. ಈ ಕೆಳಗಡೆ ಬಂದಾದಮೇಲೆ ಹಾಸಿಗೆಲ್ಲ ತೆಗೆದು ಅವ್ರ ತಿಂಡಿಗೆ ರೆಡಿ ಮಾಡ್ಕೋಬೇಕು. ಬಾಲ್ ತಗೊಂಡೆ ಬಂದ ನೀನು? ಬಾಲ್ ತಗೊಂಡೆ ಬಂದೆ. ಮಧ್ಯಾಹ್ನ ಅನ್ನೋ ರೀತಿ ಫೀಲ್ ಆಗ್ತಿದೆ. ನೋಡ್ಬೋದು ಫ್ರೆಂಡ್ಸ್, ಬೆಳಗ್ಗೆ ಅಂತ ಅನ್ನಿಸ್ತಾನೆ ಇಲ್ಲ. ಬೆಳಗ್ಗೆ 9 ಗಂಟೆ ಹಂಗಾದರೆ ಪರವಾಗಿಲ್ಲ. ಇವಾಗ ಟೈಮ್ ಬಂದುಬಿಟ್ಟು ಬರೀ 7:30 ಆಗಿದೆ. ಬಟ್ ಮಧ್ಯಾಹ್ನ ಅನ್ನೋ ಫೀಲ್ ಇದೆ. ಕಣ್ಣು ಬಿಡೋಕ್ಕಾಗ್ತಿಲ್ಲ, ಅಷ್ಟೊಂದು ಬಿಸಿಲು ಬಂದುಬಿಟ್ಟಿದೆ. ಆಗಲೇ ನನ್ನ ಮಗಳು ಬಂದ ತಕ್ಷಣ ಅಲ್ಲಿ ಆಟ ಆಡೋದಕ್ಕೆ ಕೂತ್ಕೊಂಡಿದ್ದಾಳೆ. ಇವನು ಕೂಡ ಮೇಲ್ಗಡೆ ಬಾಲ್ನೇ ಎತ್ಕೊಂಡು ಬಂದುಬಿಟ್ಟಿದೆ ನನಗೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ವಾಕ್ ಮಾಡೋದಕ್ಕೆ ಜಾಗ ಚೆನ್ನಾಗಿದೆ. ನಮ್ಮ ಮನೆ ಮೇಲೆ, ನಾವಿರೋ ಮನೆ ಮೇಲೆ ವಾಕ್ ಎಲ್ಲ ಮಾಡ್ಬೋದು. ನೋಡ್ಬೋದು ಫ್ರೆಂಡ್ಸ್, ಮೇಲ್ಗಡೆ ಹೋಗ್ಬಿಟ್ಟು ಕೆಳಗೆ ಬಂದೆ. ನಾನು ಇವಾಗ ಅವ್ರನ್ನೂ ಕೂಡ ಕರ್ಕೊಂಡು ಬಂದೆ. ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತಿಲ್ಲ, ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬರುವಂತೆ ನಡಿ ಅಂತ ಕರ್ಕೊಂಡು ಬಂದಿದ್ದೀನಿ. ಆಗ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಟೀ ಮಾಡ್ಕೊಳ್ತೀನಿ. ಕಿಟಕಿಯಲ್ಲಿ ಹಾಕಿರ್ತಾರಲ್ವ ರಾಡ್ಗಳು, ಅದು ಫುಲ್ಲು ಕಾಣಿಸುತ್ತೆ ನೋಡಿ ಮುಖದ ಮೇಲೇ ಬಿಸಿಲಿಗೆ. ಇಲ್ಲಿ ಟೀ ಮಾಡೋಕ್ಕೆ ಇಟ್ಬಿಟ್ಟು ಅಲ್ಲಿ ಹೋಗಿ ಎಲ್ಲ ಹಾಸಿಗೆನ ತೆಗೆದುಬಿಡ್ತೀನಿ ನಾನು. ಇಬ್ಬರು ಎದ್ದಿರ್ತಾರೆ. ಆಗಲೇ ಎದ್ದಿರಲಿಲ್ಲ ಅಂತ ತೆಗೆದಿಲ್ಲ. ಇವಾಗ ಇಬ್ಬರು ಕೂಡ ಎದ್ದಿದ್ದಾರೆ.
ನಾನು ಮಲ್ಕೊಂಡಿದ್ಲು ಅವನು ಸ್ವಲ್ಪ ಅರ್ಧಂಬರ್ಧ ನಿದ್ದೆಲಿದ್ದ. ಬಟ್ ಇವಳು ಫುಲ್ಲು ನಿದ್ದೆಲಿದ್ದವಳು. ನಾನು ಮೇಲ್ಗಡೆ ಹೋಗ್ತೀನಿ ಅಂದ ತಕ್ಷಣ ಎಚ್ಚರ ಆಗಿಬಿಟ್ಟಿದ್ದಾಳೆ. ಚಿಕ್ಕ ಮಕ್ಕಳು ಜಾಸ್ತಿ ಶಾರ್ಪ್ ಇರ್ತಾರೆ ಅಂತ ಹೇಳ್ತಾರಲ್ಲ. ಒಂದು ಏಲಕ್ಕಿ ಹಾಕೋತೀನಿ ಇದರಲ್ಲಿ. ಟೀ ಮಾಡ್ಕೊಂಡಾಗ ಸ್ವಲ್ಪ ಏಲಕ್ಕಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೀ. ನೋಡಿ, ಏಲಕ್ಕಿನ ಈ ರೀತಿ ಓಪನ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋತೀನಿ ನಾನು. ಹಾಕ್ಬೋದು. ಎಲ್ಲ ಹಾಕಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹಾಸಿಗೆ ಇದೆ, ಹಾಸಿಗೆ ಎಲ್ಲ ತೆಗೆದ್ಬಿಟ್ಟು ಬಂದುಬಿಡ್ತೀನಿ ನಾನು. ನೋಡ್ಬೋದು, ಹಾಸಿಗೆ ಎಲ್ಲ ತೆಗೆದು ಬಂದಿದ್ದೀನಿ ನಾನು. ಈ ಕಡೆ ಟೀ ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ಟೀ ಕುಡ್ಕೊಂಡು ನೆಕ್ಸ್ಟ್ ತಿಂಡಿಗೆ ರೆಡಿ ಮಾಡೋಣ ಅಂತ. ಘಮ ಬರ್ತಿದೆ. ಟೀ ಏಲಕ್ಕಿ ಹಾಕಿದ್ನಲ್ವಾ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಜಾಸ್ತಿ ಬಿಸಿ ಸ್ವಲ್ಪ ಬಿಸಿ ಬಿಸಿ ಟೀ ಕುಡಿತೀನಿ. ನೋಡ್ಬೋದು, ಬಿಸಿ ಬಿಸಿ ಟೀ ರೆಡಿಯಾಗಿದೆ. ನೆಕ್ಸ್ಟ್ ತಿಂಡಿಗೆ ಅಂತ ಸ್ವಲ್ಪ ಅವಲಕ್ಕಿ ಮಾಡೋಣ ಅನ್ಕೊಂಡಿದ್ದೀನಿ. ಅಂದರೆ ನನ್ನ ಮಗನ ಸ್ಕೂಲ್ ಇದ್ದಾಗ ಅವಲಕ್ಕಿ ಮಾಡೋದಿಲ್ಲ ನಾನು. ಅಂದರೆ ಮಧ್ಯಾಹ್ನ ಅವನಿಗೆ ಅಲ್ಲಿಲ್ಲ ಬಾಕ್ಸಲ್ಲಿ ಒಯ್ಯೋದಕ್ಕಾಗೋದಿಲ್ಲ. ಮತ್ತು ಅವನು ಬಾಕ್ಸಲ್ಲಿ ಸ್ವಲ್ಪ ತಣ್ಣಗಾದ್ಮೇಲೂ ತಿನ್ನೋ ಥರ ಏನಾದರೂ ಹಾಕಿ ಕಳಿಸ್ತೀನಿ ನಾನು. ಅದಕ್ಕೆ ಇವತ್ತು ಅವಲಕ್ಕಿ ಮಾಡೋಣ ಅಂತ. ನನ್ನ ಮಗನ ಫೇವ್ರೇಟು, ಮಗಳದ್ದು ಫೇವ್ರೇಟು. ಸ್ವಲ್ಪ ಅವಲಕ್ಕಿ ಮಾಡಿಬಿಟ್ಟು ಮಧ್ಯಾಹ್ನದ ಅಡುಗೆಗೆ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನಾಗುತ್ತೆ ಅಂತ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕಂಟಿನ್ಯೂ ಮಾಡಿ. ಹೋಗ್ಬೋದು ಫ್ರೆಂಡ್ಸ್. ಟೀ ಕುಡ್ದಿದ್ದಾದಮೇಲೆ ನನ್ನ ಮಕ್ಕಳಿಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸ್ದೆ, ಸ್ನಾನ ಎಲ್ಲ ಮಾಡಿಸಿದ್ದೀನಿ. ಇವಾಗ ಸ್ವಲ್ಪ ಮಧ್ಯಾಹ್ನಕ್ಕೆ ಮೊಟ್ಟೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ನೀರು ಇಟ್ಕೊತಿದ್ದೀನಿ, ಮೊಟ್ಟೆ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ. ಇದು ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಕಾಯಿ ಇಲ್ಲ ಮತ್ತು ನಾನು ಕಾಯಿ ಇರಲಿಲ್ಲ ಅಂದರೆ ಕಾಯಿ ಪೌಡರ್ ಸಿಗುತ್ತಲ್ವ ಪಾಕೆಟಲ್ಲಿ, ಅದನ್ನು ಹಾಕಿಬಿಟ್ಟು ಸಾಂಬಾರು ಮಾಡ್ತೀನಿ. ಅದೆರಡೂ ಇಲ್ಲ, ಅದಕ್ಕೆ ಅಂಗಡಿಗೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಯಿ ಪೌಡ್ರು ಮತ್ತು ಒಂದು ಕಾಯಿ ತಗೊಂಡು ಬರೋಣ ಅಂತ. ಮೊಟ್ಟೆ ಬಾಯ್ಲ್ ಮಾಡೋಕೆ ಇಟ್ಕೊಂಡ್ಬಿಟ್ಟು ಅಂಗಡಿಗೆ ಹೋಗ್ಬರ್ತೀನಿ ನಾನು. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮೇಲೆ ಮುಚ್ಚಿಬಿಟ್ಟು ಹೋಗಿರ್ತೀನಿ. ನೋಡ್ಬೋದು, ಮೊಟ್ಟೆ ಬಾಯ್ಲ್ ಮಾಡೋಕೆ ಇಟ್ಬಿಟ್ಟು ನಾನು ಅಂಗಡಿಗೆ ಹೋಗ್ತಿದ್ದೀನಿ. ಮತ್ತು ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಕರೆಂಟ್ ಬರೋದು ಲೇಟ್ ಅಂತ ಹೇಳಿದ್ದಾರೆ. ಅದಕ್ಕೆ ಈಗಲೇ ಮೊಟ್ಟೆ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಮಸಾಲೆ ಎಲ್ಲ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಬಿಡೋಣ ಅಂತ ಕಾಯಿ ಪೌಡ್ರನ್ನ ತರೋದಕ್ಕೆ ಅಂತ ಹೋಗ್ತಿದ್ದೀನಿ ನಾನು. ಅಂದರೆ ಕರೆಂಟ್ ಲೇಟ್ ಮಾಡಿಬಿಟ್ರೆ ಮಸಾಲೆ ಎಲ್ಲ ರುಬ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮನೆ ಹತ್ರನೇ ಆಗುತ್ತೆ ಅಂಗಡಿ. ಇಲ್ಲ, ಹತ್ರನೇ ಇದೆ ಅಂಗಡಿ ಇದೆ. ಅದಕ್ಕೆ ಬೇಗ ಹೋಗಿ ಬಂದುಬಿಡೋಣ ಅಂತ ಗ್ಯಾಸ್ ಮೇಲೆ ಮೊಟ್ಟೆನ ಇಟ್ಬಿಟ್ಟು ಬಂದಿದ್ದೀನಿ. ಚಟ್ನಿ ಮಾಡೋದಕ್ರಿ. ಇದಿರ್ಲಿ ಹೇಳ್ರಿ, ಇದು 2 ಕೊಬ್ಬರಿ ಪೌಡ್ರ್ ಕೊಡ್ರಿ ಅಣ್ಣ.
ಕಾಯಿ ಮತ್ತು ಕೊಬ್ಬರಿ ಪೌಡ್ರನ್ನ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಟೈಮ್ ನಿಂತಿದೆ, ಹೋಗಿ ಮಸಾಲೆನ ಗ್ರೈಂಡ್ ಮಾಡ್ಕೊಂಡು ಬಿಡಬೇಕು. ಅದಕ್ಕೆ ಬೇಗ ಬೇಗ ಹೋಗ್ತಿದ್ದೀನಿ. ಇದೆರಡೇ ಐಟಮ್ ತೊಗೊಳೋದಕ್ಕೆ ಅಂತ ಬಂದಿದ್ದೆ ನಾನು. ನೋಡ್ಬೋದು, ಅಂಗಡಿಗೆ ಹೋಗಿ ಬಂದೆ ನಾನು. ಮೊಟ್ಟೆ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇಲ್ಲಿ ನನ್ನ ಮಕ್ಕಳು ಇವತ್ತು ಸಂಡೇ ಆಗಿರೋದ್ರಿಂದ ಇಬ್ಬರು ಕೂಡ ಆಟ ಆಡ್ತಿದ್ದಾರೆ. ಕಾರು ಮತ್ತು ಬಾಲ್ ತಗೊಂಡು ತಿರುಗ್ತಿದ್ದಾಳೆ. ಅವಳು ಕಾರ್ ಹಿಂದೆನೇ ತಿರುಗ್ತಿದ್ದಾಳೆ. ರಿಮೋಟ್ ಕಂಟ್ರೋಲ್ ಕಾರ್ ಇರೋದ್ರಿಂದ ಇವಾಗ ಸ್ವಲ್ಪ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗಿ ನಮಸ್ಕಾರ ಮಾಡಿ ಬಂದುಬಿಡ್ತೀವಿ. ಇದೆಲ್ಲ ಆಗ್ತಿರಲಿ, ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಎಲ್ಲ ಮಾಡ್ಕೊತೀನಿ ನಾನು. ಹೋಗಿ ನಮಸ್ಕಾರ ಮಾಡಿ ಬಂದುಬಿಡ್ತೀವಿ. ಇವಾಗ ಹೋಗ್ತಿದ್ದೀವಿ ನಾವು. ನನ್ನ ಮಗಳು ಹೋಗ್ತಿದ್ದೀನಿ. ಚಿಟ್ಟೆ ಹಾರೋಯ್ತು, ಚಿಟ್ಟೆ ಬಂದಿತ್ತು ಒಂದು, ಹಾರೋಯ್ತು. ನೋಡಿ ಹೋಗ್ತೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಾನು ನನ್ನ ಮಕ್ಕಳಿಗೆ ಪಾರ್ಕಿಗೆ ಕರ್ಕೊಂಡು ಬರ್ತೀನಿ ಆಟ ಆಡೋದಕ್ಕೆ. ಅಲ್ಲಿದೆ, ಅಲ್ಲೇ ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ. ನೋಡ್ಬೋದು ಫ್ರೆಂಡ್ಸ್, ದೇವಸ್ಥಾನಕ್ಕೆಲ್ಲ ಹೋಗಿ ನಮಸ್ಕಾರ ಎಲ್ಲ ಮಾಡಿ ಬಂದ್ವಿ ನಾವು. ಇವಾಗ ಸ್ವಲ್ಪ ಬೇಗ ಬೇಗ ಮಸಾಲೆ ಗ್ರೈಂಡ್ ಮಾಡ್ಕೊಂಡು ಬಿಡೋಣ ಅಂತ ಕೊಬ್ಬರಿ ಪುಡಿನ ಹಾಕ್ಕೊತೀನಿ ನಾನು. ಮನೆಯಲ್ಲೇ ಒಣ ಕೊಬ್ಬರಿ ಇಲ್ಲ ಕಾಯಿ ಇದ್ದರೆ ಕೊಬ್ಬರಿ ಪುಡಿನ ಹಾಕ್ಕೊಳ್ಳೋದಿಲ್ಲ. ಇವಾಗ ಕಾಯಿ ತಂದಿದ್ದೀನಿ, ಬಟ್ ಅರ್ಜೆಂಟ್ಗೆ ಅಂತ ಈ ರೀತಿ ಮಾಡ್ಕೊಳ್ಳೋದಷ್ಟೇ.
ಕೊಬ್ಬರಿ ಪುಡಿ ಜೊತೆನೇ ಒಂದು ಚಿಕ್ಕದಾಗಿರೋ ಈರುಳ್ಳಿನ ಹಾಕ್ಕೊಂಡ್ಬಿಡ್ತೀನಿ. ನಮ್ಮ ಮಗ ಕರೆಂಟ್ ಹೊಟ್ಟೋಗುತ್ತೆ, ಏನಾಗುತ್ತೆ ಗೊತ್ತಿಲ್ಲ, ಅಷ್ಟೊಂದು ಕರೆಂಟ್ ಇರುತ್ತೋ ಇಲ್ವೋ ಇವತ್ತು ಗೊತ್ತಿಲ್ಲ ಅಂದಿದ್ದಕ್ಕೆ ಅಷ್ಟೊತ್ತು ಟಿ ವಿ ಹಚ್ಕೊಂಡು ನೋಡ್ಕೋತೀನಿ ಅಂತಾರೆ. ನೋಡಿ, ಫಸ್ಟು ಈರುಳ್ಳಿ ಮತ್ತು ಕೊಬ್ಬರಿ ಪುಡಿನ ಗ್ರೈಂಡ್ ಮಾಡ್ಕೊಂಡು ಬಂದು, ಪೌಡ್ರೇ ಇರುತ್ತೆ, ಅದು ಜಾಸ್ತಿ ತರ್ತರಿಯಾಗಿರೋದ್ರಿಂದ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತೀನಿ ನಾನು. ನೋಡ್ಬೋದು ಈ ರೀತಿ ಆಗಿದೆ ಇದು. ಇದಕ್ಕೆ ಒಂದು ಟೊಮೆಟೊನ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇಷ್ಟೇ ಸಿಂಪಲ್ ಮಸಾಲೆನ ಹಾಕಿಬಿಟ್ಟು ಸಿಂಪಲ್ಲಾಗಿ ಎಗ್ ಸಾಂಬಾರು ಮಾಡ್ಕೊತೀನಿ. ಇವಾಗ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ, ಅರ್ಜೆಂಟ್ ಅನ್ನೋಕ್ಕೇನು ಕರೆಂಟ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಬೇಗ ಬೇಗ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಅಂತ. ನೋಡ್ಬೋದು ಟೊಮೆಟೊ ಹಾಕಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಮೊಟ್ಟೆ ಬಾಯ್ಲ್ ಆಗೋ ಅಷ್ಟೊತ್ತು. ಆಮೇಲೆ ಸಾಂಬಾರು ರೆಡಿ ಮಾಡ್ಕೊತೀನಿ ನಾನು. ಇವಾಗ ಮಸಾಲೆ ರುಬ್ಕೊಂಡಿದ್ದಾಯಿತು, ಟೆನ್ಷನ್ ಕಡಿಮೆ ಆಗಿಬಿಡುತ್ತೆ. ಅದು ಸ್ವಲ್ಪ ಜಾಸ್ತಿ ಬಿಸಿಲಿರೋದ್ರಿಂದ ಶೆಕೆ ಜಾಸ್ತಿ ಇದೆ. ನೋಡ್ಬೋದು ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಬೇಗ ಬೇಗ ತಿಂಡಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡಿದ್ದೀನಿ ನೋಡಿ, ಸೂಪರಾಗಿ ಬಂದಿದೆ ಅವಲಕ್ಕಿ, ಸೂಪರ್ ಟೇಸ್ಟಿಯಾಗಿ ಬಂದಿದೆ ಅವಲಕ್ಕಿ. ಇದರಲ್ಲಿ ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಮತ್ತಷ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ನಾವು ಬೇಗ ಬೇಗ ತಿಂಡಿ ತಿನ್ಕೊಂಡ್ಬಿಡ್ತೀವಿ. ನನ್ನ ಮಕ್ಕಳು ಹಾಕಂತಿದ್ದಾರೆ. ಇವಾಗ ಅವ್ರಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ನಾವು ಕೂಡ ತಿಂಡಿ ತಿನ್ಕೊಂಡ್ಬಿಡ್ತೀವಿ. ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು. ಹೌದು ಫ್ರೆಂಡ್ಸ್, ಇವಾಗ ನಮ್ಮ ತಿಂಡಿ ಎಲ್ಲ ತಿಂದಿದ್ದಾಯಿತು. ತಿಂಡಿಗೆ ಅಂತ ಅವಲಕ್ಕಿ ಮಾಡಿದ್ದೆ ನಾನು. ಎಲ್ಲರೂ ಕೂಡ, ನನ್ನ ಮಕ್ಕಳು ಕೂಡ ತಿಂದಿದ್ದಾರೆ, ನಾವು ಕೂಡ ಎಲ್ಲರದ್ದು ತಿಂಡಿ ಆಯಿತು. ಇವಾಗ ಸ್ವಲ್ಪ ಆಚೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಆಚೆ ಅಂದರೆ ನನ್ನ ಮಗನಿಗೆ ಸ್ಕೂಲ್ದು ಶೂ ತರಬೇಕಾಗಿದೆ, ವೈಟು ಮತ್ತು ಬ್ಲ್ಯಾಕ್ ಶೂ ತರಬೇಕಾಗಿದೆ. ಅದಕ್ಕೆ ಶೂ ತಗೊಂಡು ಬರೋಣ ಅಂತ ಆಚೆ ಹೋಗ್ತಿದ್ದೀವಿ. ಅಂದರೆ ಒಂದು ಸೈಜ್ ನೋಡಿಬಿಟ್ಟು ಶೂಸ್ ತಗೊಂಡು ಬರೋಣ ಅಂತ ಆಚೆ ಹೋಗ್ತಿದ್ದೀವಿ. ನೋಡ್ಬೋದು ಇಲ್ಲಿ ಇಬ್ಬರು, ಆದಿ ಮತ್ತು ಅನನ್ಯ ಇಬ್ಬರು ಕೂಡ ರೆಡಿ ಆಗಿಬಿಟ್ಟು ನಿಂತಿದ್ದಾರೆ. ಇವನಿಗಂತೂ ಆಚೆ ಕಡೆ ಹೋಗೋದಂದರೆ ಖುಷಿ. ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ತಾರಾ ಅಂತ ಕಾಯ್ತಿರ್ತಾನೆ ಯಾವಾಗಲೂ. ಟೈಮ್ ಬಂದುಬಿಟ್ಟು ಇವಾಗ 10 ಗಂಟೆ ಆಗಿದೆ. ನಾವು ಕೂಡ ರೆಡಿಯಾಗಿದ್ದೀವಿ, ನಮ್ಮ ಮನೆಯವರು ಕೂಡ ರೆಡಿಯಾಗಿದ್ದೀವಿ. ಹಾಕ್ಕೊಂಡು ಹೊರಡ್ಬೇಕು ಇವಾಗ. ಕೆಳಗೆ ನೋಡ್ಕೊಂಡು ಹೋಗು. ಆಗಲೇ ಅವ್ರಿಗೆಲ್ಲರೂ ಕೆಳಗೆ ಹೋಗಿ ನಿಂತಿದ್ದಾರೆ. ಇವಾಗ ನಾನು ಹೋಗ್ತಿದ್ದೀನಿ. ಆಚೆಗಡೆ ತೆಗಿ, ಅದು ಹಾಂ, ಅದೊಂದು ತೆಗಿ, ಈಚೆಗಡೆ ತಿರ್ಲಿ. ಒಂದೇ ತೆಗಿ, ಇರು ಒಂದೇ ತೆಗಿ. ಇದನ್ನ ನೋಡ್ಬೋದು ಫ್ರೆಂಡ್ಸ್, ಇವಾಗಷ್ಟೇ ಹೋಗ್ಬಿಟ್ಟು ಶೂ ಮತ್ತು ಅವ್ನಿಗೆ 1-2 ಜೊತೆ ಸಾಕ್ಸು ಮತ್ತು ಒಂದು ಲಂಚ್ ಬ್ಯಾಗ್ ತೊಗೊಂಡು ಬಂದ್ವಿ. ಅಂದರೆ ಟಿಫಿನ್ ಬಾಕ್ಸ್ ಎಲ್ಲ ಹಾಕಳ್ಸಕ್ಕೆ ಅಂತ ಬ್ಯಾಗು ಆಲ್ರೆಡಿ ಇತ್ತು ಅವನದು. ಇದು ಇದೆ, ಬಟ್ ಅದ್ರ ಜಿಪ್ ಹೋಗಿದೆ. ನೋಡ್ಬೋದು ಈ ಜಿಪ್ ಇದೆ, ಅದ್ರಲ್ಲಿ ಲಾಕ್ ಮಾಡೋ ಸಿಸ್ಟಮ್ ಇರುತ್ತಲ್ವ, ನಾವು ಕೈಯಲ್ಲಿ ಹಿಡಿದು ಲಾಕ್ ಮಾಡೋ ಸಿಸ್ಟಮ್, ಅದು ಮುರಿದೋಗಿದ್ಬಿಟ್ಟಿದೆ. ಅದಕ್ಕೆ ಅದೇ ಸೇಮು ಸ್ವಲ್ಪ ಬಾಟಲ್ ಎಲ್ಲ ಹಿಡಿಸೋ ಥರ ಅಂತ ಒಂದು ದೊಡ್ಡ ಬ್ಯಾಗ್ ತಂದೆ ನಾನು. ಅದೇ ಸೇಮ್ ಇದೆ, ಪ್ಯಾಟರ್ನ್ ಎಲ್ಲ ಸೇಮ್ ಇದೆ, ಬಟ್ ಸ್ವಲ್ಪ ದೊಡ್ಡದಾಗಿದೆ. ಅಂದರೆ ನಾವು ವಾಟರ್ ಬಾಟಲ್ ಹಾಕಿದ ತಕ್ಷಣ ಜಿಪ್ ಆಫ್ ಮಾಡ್ಕೋಬೋದು ಆ ರೀತಿ. ಒಂದು ಲಂಚ್ ಬ್ಯಾಗು ಮತ್ತು 2 ಜೊತೆ ಸಾಕ್ಸ್ ತೊಗೊಂಡ್ಬಂದ್ವಿ. ಒಂದು ವೈಟು, 2 ದಿನ ವೈಟ್ ಶೂ ಹಾಕ್ತಾನೆ ಅವನು, ವೆನ್ಸ್ಡೇ ಮತ್ತು ಸ್ಯಾಟರ್ಡೇ.
2 ದಿನ ಹಾಕೋದಕ್ಕೆ ಅಂತ ವೈಟ್ ಶೂ ಮತ್ತು ಫುಲ್ಲು ವಾರ ಬ್ಲ್ಯಾಕ್ ಇಲ್ಲ, ಇದು ಗ್ರೇ ಕಲರ್ ಕೊಟ್ಟಿದ್ದಾರೆ ಈ ಸಲ. ಅಂದರೆ ಅವ್ರು ಯೂನಿಫಾರ್ಮ್ ಏನೋ ಚೇಂಜ್ ಮಾಡ್ತಾರಂತೆ ಗ್ರೇ ಕಲರಲ್ಲಿ. ಅದಕ್ಕೆ ಗ್ರೇ ಕಲರು ವೈಟ್, ಗ್ರೇ ಮತ್ತು ವೈಟ್ 2 ಜೊತೆ ಸಾಕ್ಸ್ ತೊಗೊಂಡ್ಬಂದ್ವಿ. ಮತ್ತು 2 ಜೊತೆ ಶೂ, ಬ್ಲ್ಯಾಕ್ ಮತ್ತು ವೈಟ್ ಶೂ. 2 ಜೊತೆ, 1 ಜೊತೆ ವೈಟು ಮತ್ತು 1 ಜೊತೆ ಬ್ಲ್ಯಾಕ್ ಅಂತ ನೋಡಿ. 2 ಜೊತೆ ಶೂ ತಂದ್ವಿ. ಅಂದರೆ ಲೈಟ್ ವೆಯ್ಟ್ ಇದೆ, ಹೆವಿ ಅಂತ ಕೂಡ ಅನ್ಸೋದಿಲ್ಲ ಅವ್ರು ಹಾಕೊಂಡಾಗ. ಚಿಕ್ಕ ಮಕ್ಕಳೆಲ್ಲ ಹಾಕೊಂಡಾಗ ಹೆವಿ ಅನಿಸಿದ್ರೆ ಜಾಸ್ತಿ ಹೊತ್ತು ಹಾಕೊಂಡು ಕೂರೋದಕ್ಕಾಗೋದಿಲ್ಲ ಅವ್ರಿಗೆ. ಅದಕ್ಕೆ ಸ್ವಲ್ಪ ಲೈಟ್ ವೆಯ್ಟ್ ಇರೋದನ್ನೇ ತಂದಿದ್ದೀವಿ. ಚೆನ್ನಾಗಿದೆ, ಕ್ವಾಲಿಟಿ ಸೂಪರ್ ಆಗಿದೆ. ಮತ್ತು ಅವನು ಸೈಜ್ ನೋಡ್ಕೊಂಡ್ಬಿಟ್ಟೆ, ಕರೆಕ್ಟಾಗಿರೋ ಸೈಜ್ನ ನೋಡಿ ತಗೊಂಡ್ಬಂದ್ವಿ ನಾವು. ಇಲ್ಲಿ ವೈಟ್ ಇದೆ, ವೈಟು ಬ್ಲ್ಯಾಕ್ ಬಂದುಬಿಟ್ಟು 11 ನಂಬರ್ ತಗೊಂಡ್ವಿ ನಾವು. ವೈಟು ಸ್ವಲ್ಪ ಸೈಜಲ್ಲಿ ಚಿಕ್ಕದಿರುತ್ತಂತೆ, 11 ನಂಬರೇ ತೊಗೊಳ್ಳೋಣ ಅಂತ ತೊಗೊಂಡ್ರೆ ಸ್ವಲ್ಪ ಸೈಜಲ್ಲಿ ಚಿಕ್ಕದಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ವೈಟ್ ಶೂ ಬಂದುಬಿಟ್ಟು 12 ನಂಬರ್ ತೊಗೊಂಡ್ವಿ. ಇದು ಕೂಡ ಚೆನ್ನಾಗಿದೆ, ಲೈಟ್ ವೆಯ್ಟ್, ಸೇಮ್ 2 ಕ್ವಾಲಿಟಿ ಸೇಮು, ಲೈಟ್ ವೆಯ್ಟು, ತುಂಬಾ ಚೆನ್ನಾಗಿದೆ. ಮತ್ತು ಅವ್ರು ಹಾಕ್ಕೊಂಡಾಗ ಹೆವಿ ಅಂತ ಅನ್ನಿಸ್ತೈತೆ, ಜಾಸ್ತಿ ಹೊತ್ತು ಹಾಕ್ಕೊಂಡಿರ್ತಾರೆ ಅವರು. ಹೆವಿ ಅನಿಸಿದ್ರೆ ಅವ್ರಿಗೆ ಇರಿಟೇಟ್ ಆಗಿಬಿಡುತ್ತೆ, ಚಿಕ್ಕ ಮಕ್ಕಳಾಗಿರೋದ್ರಿಂದ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅವ್ರಿಗೆ. ಅದಕ್ಕೆ ಲೈಟ್ ವೆಯ್ಟ್ ಇರೋದು 2 ಜೊತೆ ಶೂ ತಂದ್ವಿ ಸ್ಕೂಲ್ಗೆ ಅಂತ. ಯೂನಿಫಾರ್ಮ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಅವ್ರು ಮೆಸೇಜ್ ಹಾಕಿದಾಗ ಹೋಗಿ ತೊಗೊಂಡ್ಬರ್ಬೇಕು. ಇದನ್ನು ತಗೋದಕ್ಕೆ ಅಂತ ಮತ್ತೆ ಅಡುಗೆ ಮಾಡೋದು ಬಿಟ್ಬಿಟ್ಟು ಹೋಗಿದೆ ನಾನು. ಇವಾಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ಕೋಬೇಕು. ನನ್ನ ಮಕ್ಕಳು ಇದ್ದು ಅವ್ರು ಬರೀತಿದ್ದಾಳೆ, ಅವ್ನು ಕೂತ್ಕೊಂಡಿದ್ದಾನೆ. ಇವಾಗ ಇದನ್ನೆಲ್ಲ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ನಾನು ಅಡುಗೆ ಪ್ರಿಪೇರ್ ಮಾಡ್ಕೊತೀನಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಟೈಮು 12:30 ಆಗಿದೆ. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಇವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಳೆ ಬಂದುಬಿಟ್ಟು ನಿಂತೋಯ್ತು, ಸ್ವಲ್ಪ ಅಷ್ಟೇ ಬಂದಿತ್ತು. ಬೆಳಗ್ಗೆ ಜಾಸ್ತಿ ಬಿಸಿಲಿದ್ದಾಗ ಇದರಿಂದ ಸ್ವಲ್ಪ ಮಳೆ ಬಂದಿತ್ತು. ಅಂದರೆ ಸೆಕೆ ಜಾಸ್ತಿ ಇದ್ದಾಗ ಮಳೆ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ, ಅಂದರೆ ನಮ್ಮ ಅಜ್ಜಿ ಅವರು ಎಲ್ಲ ಹೇಳ್ತಾರೆ. ಇವಾಗ ಕರೆಂಟ್ ಹೋಗುತ್ತೆ ಗ್ಯಾರಂಟಿ ಇಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳೋರೆ ಅಂತ ಹೇಳಿದ್ನಲ್ಲ ನಾನು. ಇವಾಗ ಕರೆಂಟ್ ತೆಗ್ದಿದ್ದಾರೆ. ನಾನು ಬೆಳಗ್ಗೆ ಮಸಾಲೆನ ಗ್ರೈಂಡ್ ಮಾಡಿ ಇಟ್ಟಿರೋದಕ್ಕೆ ಒಳ್ಳೆಯದಾಯಿತು. ಇವಾಗ ಬೇಗ ಬೇಗ ಅಡುಗೆ ಮಾಡ್ಕೋಬೋದು. ಮಸಾಲೆ ಗ್ರೈಂಡ್ ಮಾಡಿರಲಿಲ್ಲ ಅಂದರೆ ಹಂಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ರೀತಿ ಇಲ್ಲ ಸುಕ್ಕ ರೀತಿ ಮಾಡ್ಕೋಬೇಕಿತ್ತು. ಇವಾಗ ನಾನು ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಅಂತಲೇ ಬೆಳಗ್ಗೆ ಮಸಾಲೆ ರುಬ್ಕೊಂಡಿದ್ದು 6 ಮೊಟ್ಟೆ ಬಾಯ್ಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಬೇಗ ಬೇಗ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ನಾನು. ಇನ್ನೂ ಬೇರೆ ಕೆಲಸ ಏನೂ ಮಾಡ್ಕೊಂಡಿಲ್ಲ. ಸ್ವಲ್ಪ ಬಟ್ಟೆ ವಾಶ್ ಮಾಡಬೇಕು. ಬೆಳಗ್ಗೆ ಹಾಗೆ ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಅವನಿಗೆ ಶೂ ತರೋದಕ್ಕೆ ಅಂತ ಆಚೆ ಹೋಗ್ಬಿಟ್ವಿ ನಾವು. ಅಲ್ಲಿಂದ ಬಂದಾದಮೇಲೆ ಸ್ವಲ್ಪ ಕಸ ಎಲ್ಲ ಗೂಡಿಸ್ಕೊಂಡು ಎಲ್ಲ ನೀಟಾಗಿ ಇಟ್ಕೊಂಡು ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ಅಡುಗೆ ಮಾಡಿಕೊಂಡು ಬೇರೆ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೋಬೇಕು. ಆಮೇಲೆ ಮತ್ತೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಅಡುಗೆ ಎಲ್ಲ ಮಾಡಿಕೊಂಡೆ ನಾನು. ಇವಾಗ ಅಡುಗೆ ಎಲ್ಲ ಮಾಡಿಕೊಂಡು ಅವ್ರಿಗಿಬ್ಬರಿಗೂ ಊಟ ಹಾಕ್ಕೊಟ್ಟಿದ್ದೀನಿ. ಅವ್ರು ಊಟ ಮಾಡಿದಾದಮೇಲೆ ಸ್ವಲ್ಪ ಮಲಗಿಸ್ಬೇಕು ಅಂತ, ಒಂದು ಸ್ವಲ್ಪ ಹೊತ್ತು ಮಲ್ಕೋತಾರೆ ಅಂತ ಅಡುಗೆ ಮಾಡಿದ ತಕ್ಷಣವೇ ಅವ್ರಿಗಿಬ್ಬರಿಗೂ ಊಟ ಹಾಕ್ಕೊಟ್ಬಿಟ್ಟಿದ್ದೀನಿ ನಾನು. ಮಲ್ಕೊಳ್ಳಿ 1 ಗಂಟೆ ಅಂತ. ಊಟ ಮಾಡ್ತಿದ್ದಾರೆ ಇವಾಗ. ನೋಡ್ಬೋದು, ಇಬ್ಬರು ಕೂಡ ಊಟ ಮಾಡ್ತಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್, ಅವರಿಬ್ಬರದ್ದು ಊಟ ಆಯಿತು ಅಂತ ಮಲ್ಕೊಂಡಿದ್ದಾರೆ ಇಬ್ಬರಿಗೂ. ಊಟ ಮಾಡಿದ ತಕ್ಷಣ ಮಲ್ಕೋಬೇಕು ಅಂತ ಹೇಳಿದ್ದೆ ನಾನು. ಊಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ 1 ಗಂಟೆ ರೆಸ್ಟ್ ಮಾಡ್ತಾರೆ ಅಂತ ಅಷ್ಟೇ. ಊಟ ಮಾಡಿದ ತಕ್ಷಣ ಅವ್ನು ಮನೇಲಿದ್ದಾಗ ಊಟ ಮಾಡಿದ ತಕ್ಷಣ ಮಲಗಿಸ್ಬಿಡ್ತೀನಿ ನಾನು. ಅಂದರೆ ಸ್ಕೂಲಲ್ಲಿದ್ದಾಗ ಸ್ಕೂಲ್ ಟೈಮಿಂಗ್ ಸ್ವಲ್ಪ ಸಾಯಂಕಾಲದವರೆಗೂ ಇರೋದ್ರಿಂದ ಮಲ್ಕೊಳ್ಳೋದಾಗೋದಿಲ್ಲ. ಅಂತ ಸ್ಕೂಲಿಂದ ಬಂದಾದಮೇಲೆ ಒಂದು 5 ನಿಮಿಷ 10 ನಿಮಿಷ ಮಲ್ಕೊ ಅಂದರೆ ಮಲ್ಕೊಳ್ಳೋದಿಲ್ಲ, ಅವನು ಆಟ ಆಡ್ತಿರ್ತಾನೆ. ಮನೇಲಿದ್ದಾಗ ಮಲಗಿಸ್ಬಿಟ್ಟಿರ್ತೀನಿ. ಅಂದರೆ ಮಧ್ಯಾಹ್ನ ಊಟ ಎಲ್ಲ ಮಾಡಿಸ್ಬಿಟ್ಟು ಮನೇಲಿದ್ದಾಗ ಮಲಗಿಸ್ಬಿಡ್ತೀನಿ ಇಬ್ಬರಿಗೂ ಕೂಡ. ಅವಳು ಮನೇಲೇ ಇರೋದ್ರಿಂದ ಬೆಳಗ್ಗೆ ಊಟ ಮಾಡಿದ ತಕ್ಷಣ ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಮಲ್ಕೊಂಡಿರ್ತಾಳೆ 1 ಗಂಟೆ. ಅವಳಿಗೆ ಅಂಗನವಾಡಿ ಕರ್ಕೊಂಡು ಹೋಗ್ತಿದ್ದೀನಿ. ಬಟ್ ಮಧ್ಯಾಹ್ನ ಕರ್ಕೊಂಡು ಬಂದುಬಿಡ್ತಿರ್ತೀನಿ ಅಲ್ವಾ, ಮಧ್ಯಾಹ್ನ 1 ಗಂಟೆವರೆಗೂ ಕರ್ಕೊಂಡು ಬಂದಿರ್ತೀನಿ ಅವಳಿಗೆ. ಅದಕ್ಕೆ ಊಟ ಮಾಡಿದ ತಕ್ಷಣ ಮಲ್ಕೊಂಡಿರ್ತಾಳೆ. ಗಾಳಿ ತುಂಬ ಬಿಸ್ತಿದೆ ನಮ್ಮ ಮನೇಲಿ ನೋಡಿ. ಬ್ಯಾಕ್ ಸೈಡ್ ಡೋರ್ ಇದು. ಬ್ಯಾಕ್ ಸೈಡ್ ಡೋರಿಂದ ಇಷ್ಟೊಂದು ಗಾಳಿ ಬರ್ತಿದೆ. ಅಂದರೆ ಲೈಟ್ ಇಲ್ಲ ಅಂದರೂ ಕೂಡ ಗಾಳಿ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ. ನೋಡ್ಬೋದು ಎಷ್ಟೊಂದು ಕೂದಲೆಲ್ಲ ಹಾರ್ತಿದೆ ಅಂತ. ಇಲ್ಲಿ ಕರ್ಟನ್ ಕೂಡ ಎಷ್ಟೊಂದು ಹಾರ್ತಿದೆ ನೋಡಿ, ನೋಡ್ಬೋದು. ಈ ಕರ್ಟನ್ ಹಾರೋದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ, ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಅದಕ್ಕೆ ಅವ್ರಿಗೆ ಆ ಕಡೆ ಹಾಕಿಲ್ಲ ನಾನು, ಇಲ್ಲೇ ಗಾಳಿಗೆ ಡೋರ್ ಹತ್ರನೇ ಮಲಗಿಸಿದ್ದೀನಿ. ಅಂದರೆ ಡೋರಿಂದ ಡೈರೆಕ್ಟ್ ಗಾಳಿ ಬರೋ ಕಡೆನೇ ಮಲಗಿಸಿದ್ದೀನಿ ಇಬ್ಬರಿಗೂ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.